ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ದಿನ ಒಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಏನಂತೀರಾ? ಇವತ್ತು ನನ್ನ ಸೃಷ್ಟಿಸ್ ಕಿಚನ್ 1K ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿದೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಸಪೋರ್ಟಿಂದಾನೇ ನಾನು ಇವತ್ತಿನ ದಿನ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಬಂಧು ಮಿತ್ರರಾಗಿರ್ಬೋದು, ನನ್ನ ಗೆಳೆಯ ಗೆಳತಿಯರಾಗಿರ್ಬೋದು, ನನ್ನ ಮನೆಯಲ್ಲಿರುವ ನಮ್ಮ ಮನೆಯ ವ್ಯಕ್ತಿಗಳಾಗಿರ್ಬೋದು, ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ನಿಮ್ಮ ಮನೆ ಮಗಳನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು, ನಾನಿನ್ನೂ ಒಳ್ಳೆ ರೆಸಿಪೀಸನ್ನು ನಿಮಗೆ ನೋಡಿಸ್ಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಈ ಸ್ಪೆಷಲ್ ಡೇಗೆ ನಾನಿಲ್ಲಿ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡುನ ಹೇಗೆ ಮಾಡೋದಂತ ನಿಮಗೆ ನೋಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ಲಡ್ಡು ಮಾಡಲಿಕ್ಕೆ ಇಲ್ಲಿ ನೋಡಿ, ನಾನು ಬಾದಾಮಿ, ಪಿಸ್ತಾ, ಅಂಜೀರ್, ನಂತರ ಗೋಡಂಬಿ ಹಾಗೆ ಒಣದ್ರಾಕ್ಷಿ ಎಲ್ಲ ಒಂದೇ ಕಪ್ಪಲ್ಲಿ ಅಳತೆಯನ್ನು ತಗೊಂಡಿದ್ದೀನಿ. ಈಗ ಇದಕ್ಕೆ ಖರ್ಜೂರ ಅಂದರೆ 2 ಟೈಪ್ಸ್ ಬರುತ್ತೆ. ಡ್ರೈ ಬರುತ್ತೆ, ವೆಟ್ ಬರುತ್ತೆ. ಇದು ವೆಟ್ ಆಗಿರೋವಂಥದ್ದು. ಇದರ ಒಳಗಡೆ ಇರೋ ಸೀಡ್ ಎಲ್ಲ ತೆಗೆದು ನಾನು ಅದನ್ನು ಸಹ ತೆಗೆದು ರೆಡಿ ಮಾಡಿಟ್ಟಿದ್ದೀನಿ. ಒಂದು 200 ಗ್ರಾಮ್ ಅಷ್ಟು ನಾನು ಖರ್ಜೂರನ ತಗೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆಯನ್ನು ತೆಗೆದು ಇಟ್ಟಿದ್ದೀನಿ. ಹಾಗೆ ಪಂಪ್ಕಿನ್ ಸೀಡ್ಸ್, ಹಾಗೆಯೇ ಇಲ್ಲಿ ವಾಟರ್ ಮೆಲನ್ ಸೀಡ್ ಅದನ್ನು ಸಹ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಡ್ರೈ ಫ್ರೂಟ್ಸು, ಸೀಡ್ಸು ಅನ್ನೋದು ನಮ್ಮ ದೇಹಕ್ಕೆ ತುಂಬ ಉಪಯುಕ್ತಕರ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಈಗ ತಯಾರಿ ವಿಧಾನ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಾನಿಲ್ಲೊಂದು ಪ್ಯಾನ್ ಇಟ್ಟು 1 ಟೀ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಇಲ್ಲಿ ಬಿಸಿ ಆದಮೇಲೆ ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ತುಪ್ಪ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ನೋಡಿ ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ಬಾದಾಮಿ ಸಣ್ಣದಾಗಿ ಹಚ್ಚಿಟ್ಟಿರೋ ಅಂಥದ್ದು, 1 ಕಪ್ ಅಷ್ಟು ಪಿಸ್ತಾ, ಹಾಗೆಯೇ 1 ಕಪ್ ಅಷ್ಟು ಗೋಡಂಬಿ. ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಎಲ್ಲ ಒಂದೇ ರೀತಿ ಅಳತೆ ಕಪ್ಪನ್ನು ತೊಗೊಂಡಿದ್ದೆ. ಈಗ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲ ಡ್ರೈ ಫ್ರೂಟ್ಸ್ನ ಒಂದೇ ಸರಿ ಹಾಕೋ ಬದಲು ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಹೋಗಬೇಕು. ಈಗ ಇದು ನಮಗೆ ಇಲ್ಲಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಅಂಜೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1 ಕಪ್ ಅಷ್ಟು ಅಂಜೀರ್, ಹಾಗೆಯೇ 1 ಕಪ್ ಅಷ್ಟು ಒಣ ದ್ರಾಕ್ಷಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ದ್ರಾಕ್ಷಿ ಬ್ಲ್ಯಾಕ್ ಕಲರಲ್ಲೂ ಬರುತ್ತೆ, ಅದನ್ನು ಹಾಕ್ಬೋದು. ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಈಗ ಉಳಿದಿರೋವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಡೋಣ. ಇದಕ್ಕೆ ಈಗ ನಾವು ತೆಗೆದಿಟ್ಟಿದ್ವಲ್ಲ ಸೀಡ್ಸು, ಹಾಗೆಯೇ ಆ ಸೀಡ್ಸು, ನಂತರ ಇದಕ್ಕೆ ಗಸಗಸೆಯನ್ನು ಸಹ ಸೇರಿಸ್ಕೊಳ್ಳೋಣ. ಈ ಗಸಗಸೆ ಒಳ್ಳೆ ಡೆಕೋರೇಟ್ ಆಗಿ ನಮಗೆ ಯೂಸ್ಫುಲ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಡ್ರೈ ಫ್ರೂಟ್ಸ್ ಮಧ್ಯೆ ಗಸಗಸೆ ಹಾಕೋದ್ರಿಂದ. ಈಗ ಇದನ್ನೆಲ್ಲ ಚೆನ್ನಾಗಿ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿರೋವಂಥ ಡ್ರೈ ಫ್ರೂಟ್ಸ್ನ ನಾವು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪ್ಯಾನಲ್ಲೇ ನಾವು ಉಳಿದಂಥ ನೆಕ್ಸ್ಟ್ ಸ್ಟೆಪ್ಪನ್ನು ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ. ಬೇರೆ ಯಾವುದೇ ಪಾತ್ರೆ ಬೇಡ, ಹೆಣ್ಣು ಮಕ್ಕಳಿಗೆ ಗೊತ್ತು, ಪಾತ್ರೆ ಜಾಸ್ತಿ ಆದರೆ ಆಮೇಲೆ ನಾವೇ ತೊಳಿಬೇಕಲ್ವ, ಅದಕ್ಕಾಗಿ ಅದೇ ಪ್ಯಾನೇ ಯೂಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ಮೊದಲಿಗೆ 1 ಟೀ ಸ್ಪೂನ್ ಹಾಕಿದ್ವಿ, ಈಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿಯಾಗಿ ಕರಗಿದ ಮೇಲೆ ಇದಕ್ಕೆ ಈಗ ನಾವು ಖರ್ಜೂರನ ಸೇರಿಸ್ಕೊಳ್ಳೋಣ. ಈ ಖರ್ಜೂರನ ಕೆಲವರು ಮಿಕ್ಸಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡಿಕೊಂಡು ಯೂಸ್ ಮಾಡ್ತಾರೆ, ಹಾಗೂ ಮಾಡ್ಬೋದು. ಆದರೆ ನಾನೀಗ ಡೈರೆಕ್ಟಾಗೆ ಹಾಕ್ತಾ ಇದ್ದೀನಿ. ಈ ಬಿಸಿಗೆ ಅದು ತುಂಬ ಸಾಫ್ಟಾಗಿ ಮೆಲ್ಟ್ ಆಗೋಗುತ್ತೆ. ಅದಕ್ಕಾಗಿ ಈಗ ಇದೆಲ್ಲ ಸ್ವಲ್ಪ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಈ ರೀತಿ ಕಲಿಸ್ತಾ ಇರೋಣ. ಯಾವ ರೀತಿ ಅಂದರೆ ಇದೆಲ್ಲ ಸೇರಿ ಒಂದು ಉಂಡೆ ಕಟ್ಟೋ ಥರ ಉಂಡೆಗೆ ಬಂದ್ಬಿಡುತ್ತೆ. ಆಗ ನಮಗೆ ಅರ್ಥ ಆಗುತ್ತೆ ಇದು ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ ಅಂತ ಅರ್ಥ. ಈಗ ನಾನು ನಿಮಗೆ ವಿಡಿಯೋದಲ್ಲಿ ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಒಂದು ಉಂಡೆ ಶೇಪ್ಗೆ ಬಂದುಬಿಟ್ಟಿದೆ. ಈ ರೀತಿ ಬಂದಾಗ ಆಗ ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನೆಲ್ಲ ಈಗ ಈ ಪ್ಯಾನ್ಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಮೇಲೆ ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಇದು ಸ್ಟವ್ ಲೋ ಫ್ಲೇಮಲ್ಲೇ ಇರಬೇಕು. ಈಗ ಎಲ್ಲ ಚೆನ್ನಾಗಿ ಒಮ್ಮೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಸ್ಟವ್ ಆನಲ್ಲಿದ್ದು ನಂತರ ಇದು ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಉಂಡೆನ ಕಟ್ಕೋಬೋದು, ಬಿಸಿಯಲ್ಲಿ ಆಗಲ್ಲ. ಕೈನ ಸ್ವಲ್ಪ ತುಪ್ಪದಲ್ಲಿ ಹದ್ಕೊಳ್ತಾ ಈ ಉಂಡೆಯನ್ನು ನಾವು ಕಟ್ಕೋಬೇಕಾಗತ್ತೆ. ಈಗ ಬಿಸಿ ಇದೆ ಫ್ರೆಂಡ್ಸ್, ನಾನು ನಿಮಗೆ ನೋಡಿಸ್ಲಿಕ್ಕೆ
ಹಾಗೇ ಒಂದು ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಬಿಸಿ ಇದೆ, ಅದು ಕೈಯಲ್ಲಿ ಹಿಂಗೆ ಹಿಡಿಲಿಕ್ಕೂ ಆಗಲಿಲ್ಲ ನನಗೆ. ಅದಕ್ಕೆ ನಾನು ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡ್ತೀನಿ. ಈಗ ಇದು ಸ್ವಲ್ಪ ತಣ್ಣಗಾಗಿದೆ. ಈಗ ನೋಡಿ, ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಇದನ್ನು ತಗೊಂಡು ಉಂಡೆಯನ್ನು ಕಟ್ಟಿ ನೀವು ಪಕ್ಕಕ್ಕೆ ಇಟ್ಕೊಳ್ಳಿ. ಒಂದೊಂದೇ ಉಂಡೆಯನ್ನು ಕಟ್ಕೊಳ್ಳಿ. ಇದು ನಮಗೆ ಇನ್ನೂ ಒಳ್ಳೆ ಶೇಪಲ್ಲಿ ಬೇಕು ಅಂದರೆ ಇದನ್ನು ರೋಲ್ ಥರ ಮಾಡಿ, ಈ ರೀತಿಯಾಗಿ ರೋಲ್ ಮಾಡ್ದಂಗೆ ಮಾಡಿ ಪೀಸಸ್ ಆಗಿನೂ ಕಟ್ ಮಾಡ್ಕೋಬೋದು. ಅದು ರೌಂಡ್ ಶೇಪಲ್ಲಿ ಬರುತ್ತೆ ನಮಗೆ ಆ ಪೀಸಸ್ ಅನ್ನೋದು. ಅಥವಾ ಈ ರೀತಿ ಉಂಡೆ ಮಾಡ್ಕೊಳ್ತೀವಿ ಅಂದರೆ ಈ ರೀತಿ ಉಂಡೆನೂ ಕಟ್ಕೋಬೋದು. ಒಂದೊಂದು ಉಂಡೆನೇ ನಾನು ನೋಡಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸು, ಸೀಡ್ಸು, ನಟ್ಸು ಅನ್ನೋದೆಲ್ಲ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ಡಯಟ್ ಮಾಡೋರೆಲ್ಲನೂ ಈಗ ಹೆಚ್ಚಿಗೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಿದ್ದಾರೆ. ಈಗ ಒಂದೊಂದು ಡ್ರೈ ಫ್ರೂಟ್ಸ್ನೇ ತಿನ್ನೋ ಬದಲು ಈ ರೀತಿಯಾಗಿ ಲಡ್ಡು ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ ಇದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡು ತಿಂತಾ ಇರ್ಬೋದು. ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನು ಉಪಯೋಗಿಸಿಲ್ಲ. ಹಾಗಾಗಿ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಮಕ್ಕಳಿಗೂ ಸಹ ಇನ್ನು ಸ್ಕೂಲ್ ಶುರುವಾಗ್ತಿದೆ. ಸ್ನ್ಯಾಕ್ಸ್ ಡಬ್ಬಿ ಅಂತೂ ಕಂಪ್ಲೀಟಾಗಿ ಡೈಲಿ ಇನ್ನು ಇರಲೇಬೇಕು. ಸ್ನ್ಯಾಕ್ಸ್ ಡಬ್ಬಿಯಲ್ಲಿ ಇದನ್ನು ಒಂದು ಎರಡೆರಡು ಹಾಕಿ ಕಳಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅವರು ಇಷ್ಟಪಟ್ಟು ತಿಂತಾರೆ. ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ, ಅಷ್ಟೇ ರುಚಿಯಾಗೂ ಇರುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್, ಸಹಕಾರ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮಾಡಿದ್ದ ಈ ರೆಸಿಪಿ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ.